ತಿಂದು ಶಿವದ ಮರಿಯಂತ ಗರ್ಜಿಸಿದರೆ ಈಗೋ ಭೂತ ಬೇತಾಳಿ ಎಂಬ ಬಂಡ ರಕ್ಕಸರಿಗೆ ನಾನ್ಯಾರೆಂಬುದು ತೋರಿಸುವೆ. ಈ ಸೇವಕ ಪರಬ್ರಹ್ಮ ಮೂರ್ತಿಯ ಸಮ್ಮುಖದಲ್ಲಿ ಮೃಗಟ ತಟಗಡಿತ ನೇರ ಸಂಪುಟದಿ ನಟ ನಡೆಸಿ ಭಜಿಸಿ ಪೂಜಿಸಿ ವಿಚಾರಿಸುವ ಮನುಷ್ಯ ಭಯ ಭಕ್ತಿಯಿಂದ ನಮ್ಮ ನಾಮಾಂಕಿತವನ್ನು ಕರಬಜಿಗೆ ಸ್ಥಿರವಾಗಿ ಕೇಳುವ ಭಕ್ತ ಶಿರಮಣಿ ನೀನು ನಾವನೇ ಭಕ್ತ ಶಿರಮಣಿ ಭದ್ರದ ಕಡೆ ನೋಡ್ರಿ ಅವ್ವ ನಾವು ಯಾರಂದ್ರ ಸೂರ್ಯ ಸಾರಥಿ ಸಟ್ಟ ಸಾರಥಿ ದಿಟ್ಟ ಮೂರ್ತಿ ನನಗನ್ನುವರು ತಾವುದಾರು ತಮ್ಮ ನಾಮಾಂಕಿತವೇನೆ ನಮ್ಮ ತಾಯಿ ಪುಣ್ಯದೇವಿ ಎಲೈ ಸಾರಥಿ ನಮ್ಮ ತಾಯಿ ನಾನುದಾರೆಂದರೆ ನಿನಗೆ ತಿಳಿಯಲಾರದು. ಮೌನವ ಎಲೈ ಸಾರಥಿ ನಮ್ಮ ತಾಯಿ ಜಗತ್ತಿನೆಲ್ಲ ಕಂಡ ಸ್ವರೂಪಳಾದ ಅತಿ ಭಯಂಕರ ರೂಪದಿಂದ ಮೆರೆವ ಅಲಲಲಲಲಲಲ ಆ ಭಟ್ಟ ರಕ್ಕಸರನ್ನು ನುಂಗಿ ಅವರ ರಕ್ತವನ್ನು ಸೇವಿಸಿ ಅವರ ಶಿರವನ್ನು ತಕ್ಷಣವನ್ನು ಕಡದಿಂದ ಕಡಿದು ಕರಳು ಆರವನ್ನು ಮಾಡಿ ಆಯ್ಕೆಕೊಳ್ಳುವೆ. ಎಲೈ ಸಾರಥಿ ಬ್ರಹ್ಮ ಬಲದ ಅಂಶಗಳ ವ್ಯವಹಾರದಲ್ಲಿ ಬಿಗಿದು ಜಗದಲ್ಲಿ ತ್ರಿಜಗವು ಹೌದವ ಗಿರ್ರನೆ ತಿರುಗಿದರೆ ರುದ್ರನ ಭದ್ರ ಸ್ಥಾನವನ್ನು ಬಿಟ್ಟು ಹಲ್ಲಾಡಿದನು. ಎಲೈ ಸಾರಥಿ ನನಗೆ ಸಿಟ್ಟು ಬಂದರೆ ಶ್ರೇಷ್ಠದಲ್ಲಿರುವ ದುಷ್ಟ ರಕ್ಕಸರ ಕಾಲ್ಮೆಟ್ಟಿ ಸೇಳಿ ಅವರ ರಾಷ್ಟ್ರೀಯ ಎಂಬಿಡಿದು ಗಗನಾಗ್ರದಲ್ಲಿ ಗರ್ಗರನೆ ತಿರುಗಿದರೆ ಯಕ್ಷ ಮಾರ್ಗದಲ್ಲಿರುವ ಅಸಹ್ಯವಾದ ನಕ್ಷತ್ರಗಳು ತಕ್ಷಣದ ಪಲ್ಪಳೆ ಈ ಭೂಮಿಗೆ ಬೀಳಿಕೊಳ್ಳುವವು. ಇಂಥ ಎಲೈ ಸಾರಥಿ ತಾಯಿ ಇಂಥ ಘಟೋತ್ಕೃತ ಅಖಿಲ ಬ್ರಹ್ಮಾಂಡ ಕೋಡಿ ಜೀವ ಜಂತುಗಳಿಗೆ ಒಂದೇ ತುಪ್ಪನ್ನ ಮಾಡಿ ತಾಯಿ ಸರ್ರನೆ ಚಿರನೆ ಸೇರುವೇನು. ಇಂಥ ಗಂಡ ರೂಪದಿಂದ ಒಪ್ಪುವ ಈ ತ್ರಿಗಿತಿ ಅಗತ್ಯ ಒಡೆಯನಾದ ಪರಬ್ರಹ್ಮ ಮೂರ್ತಿಯ ಮೂರನೇ ಹತ್ತಿರದಿಂದ ಪ್ರಕಟಿತವಾದ ಗೊತ್ತಾಯಿದ ರೂಪವನ್ನು ತೆಗೆದು ಮಾಯವತಿಯಾಗಿ ಬಂದಿರುವೆ. ಈ ಸೇವಕ ಸಾರಥಿ ಈ ಪಾರ್ವತಿ ದೇವಿ ನೂರನಂಟಮ ನಾಮದಲ್ಲಿರುವ ಚಂಡೇಶ್ವರಿ ಚದುರು ಕಾಳಿ ಕೌಮಾರಿ ಕುಂಡಿಲಿ ಕುಂಡಿಲಿ ಭೈರವಿ ಭವಾನಿ ಚಾಮುಂಡಿ ಮೂಲಾಧಾರ ಮನ ಮುಂದೆ ಮನ ಪೂಜೆ ಪಿಂಡಾಂಡಮಯ ಮಂಡಲತ್ರಯೇ ನೆಳೆಯೇ ದಂಡೆ ಜಯ ದುರ್ಗೆ ಕುಂಡಲೆ ಮಯಸ್ಸರಿ ಮನನ್ಮನೆ ಜಗನ್ಮಾತೆ ಕಂಡ ಸಜಮಂಡನೆ ಮೃಡಾಳಿ ಪಾರ್ವತಿ ಪರಮ ಚಂಡಕಾರ ಮೂರ್ತಿ ಈ ಚಾಮುಂಡೇಶ್ವರಿ ದೇವಿ ಎಂದು ಚಂಡಮುಂಡರ ವಿನಾಶಿನಿ ಚಂಡಿಕಾದೇವಿ ಎಂದು ತಿಳಿಯಲೈ ಸಾರಥಿಯದಿ ಜಾಗ್ರತೆ. ಚಂಡಿ ಚಾಮುಂಡಿ ಅಮ್ಮನವರಿಗೆ ಬಹುಪರ 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 ಚಾಮುಂಡಿ ಅಮ್ಮನವರಾದರೆ ಬಹಳ ಒಳಿತವಾಯಿತು. ಇಲ್ಲಿ ಕುಂತಂತ ಜನಕಾದರೂ ಸಂತಸವಾಯಿತು. ಆ ನಿಮ್ಮ ನಿಜವಾದ ಸ್ಥಾನವನ್ನು ಬಿಟ್ಟು ಈ ಕುಂತಂತ ಸಭಾಮಂದಿರಕ್ಕೆ ಬಂದ ಕಾರಣವೇನಮ್ಮ ತಾಯಿ ಸರ್ವ ಭಕ್ತರನ್ನು ನೀನೇ ಕಾಯಿ. ಎಲೈ ಸಾರಥಿ ಅಮ್ಮ ಜನನಿ ವಜ್ರ ವೈಡೂರ್ಯ ಗೋಮಲಿಕ ಪುಷ್ಪರಾಗ ಮರದುತ್ತ ಮಾಳಿಗೆಯಿಂದ ನಿರ್ಮಿತವಾದ ಹೌದವ ಈ ಭದ್ರಮಣಿ ಭವನಕ್ಕೆ ದಿಗ್ಭ್ರಮೆಗೈದು ಮಧ್ಯಭಾವನೆಯಿಂದ ಸದ್ಭಕ್ತಿಯಿಂದ ಕೇಳ್ತೀಯ ಎಲೈ ಸಾರಥಿ ಹೇಳಮ್ಮ ತಾಯಿ. ಕಕ್ಷಗಳು ಈ ಸಭಾಮಂದಿರಕ್ಕೆ ಬಂದ ಕಾರಣವೇನೆಂದರೆ ಅದನ್ನೇ ಕೇಳಕತ್ತೀನಿ ಹೇಳವ್ವ. ನನ್ನ ಸೋದರಿಯಾದ ಜಗಜ್ಜನನಿ ಜಗದೇಶ್ವರಿ ಅಂಬಾದೇವಿ ಆದಿಶಕ್ತಿ ಒಂದು ಕರೆದ ಕಾರಣ ನಾನು ಇಲ್ಲಿಗೆ ಬರಲಾಯ್ತಾರೆ ಈ ಸಾರಥಿಯಾದಿ ಜಾಗ್ರತೆ ಅಂದ್ರೆ ಬಹಳ ಒಳಗಿದ್ದವ. ಮುಂದಿನ ಮಾತು ನಾವು ಹೇಳ್ರಿ. ನಮೋ ನಮ ಆದಿಶಕ್ತಿ ನಮೋ ನಮ. ಏಯನ್ನ ಆದಿಶಕ್ತಿ ಶ್ರೀದೇವಿಯೇ ಏಮ್ಮ ಚಾಮುಂಡೇಶ್ವರಿ ಈಗ ಸದ್ಯಕ್ಕೆ എന്നೊಂದು ಕರೆಯ ಕಳಿಸಿದ ಕಾರಣವೇನು? ಏಂದ್ರ ಸೋದರಿಯೇ ಹೇಮ್ಮ ಚಾಮುಂಡೇಶ್ವರಿ
ಈ ಸದ್ಯಕ್ಕೆ ನನ್ನನ್ನು ಕರೆಯ ಕಳಿಸಿದ ಕಾರಣವೇನು? ಏ ಎನ್ನ ಸೋದರಿಯೇ, ಏಮ್ಮ ಚಾಮುಂಡಿ, ನೀನು ತಡಮಾಡದೆ ಹೇಳಬೇಕು ಶ್ರೀದೇವಿ, ಪ್ರೀತಿಗವ ಕಾಯುವ ಮಹಾದೇವಿ. ಹೇ ಅಮ್ಮ ಚಾಮುಂಡೇಶ್ವರಿಯೇ ಕೇಳು. ಆ ಏ ಎನ್ನ ಆದಿಶಕ್ತಿಯಾದ ಶ್ರೀದೇವಿ ಆಸುರನ ಕಪಟವನ್ನು ತಿಳಿಯದೆ ಬ್ರಹ್ಮನು ಇಂಥ ವರವನ್ನು ದಯಪಾಲಿಸಿರುವನು. ಹಾಗಲಿ ನನಗೆ ಚಕ್ರವರ್ತಿ ಎಂಬ ತಿಳಿದು ಧರಿಸಿದ ಮೇಲೆ ಅದನ್ನು ಸ್ವೀಕಾರ ಮಾಡುವುದು ತಿರಸ್ಕಾರ ಮಾಡುವುದು ಅವರವರ ಸಂಕೇತವಿದ್ದಂತೆ ಆಗುತ್ತದೆ. ಹೇ ಅಮ್ಮ ಚಾಮುಂಡೇಶ್ವರಿಯೇ, ಆ ಏ ಎನ್ನ ಆದಿಶಕ್ತಿಯೇ, ಈಗ ಏನು ಮಾಡೋದು? ಆ ಬಲಶಾಲಿಯಾದ ದುಷ್ಟ ದುರ್ಗಾಸುರನನ್ನು ಕೊಲ್ಲಬೇಕು ಚಂಡಿ ಚಾಮುಂಡೇಶ್ವರಿಯೇ. ಏ ಅಮ್ಮ ಅಂಬಾವರಿಯೇ ಕೇಳು. ಏಮ್ಮ ಚಾಮುಂಡೇಶ್ವರಿಯೇ, ಈಗ ಸದ್ಯಕ್ಕೆ ನಮ್ಮ ಇಷ್ಟದಂತೆ ಬ್ರಹ್ಮ ವಿಷ್ಣು ರುದ್ರ ಯಮ ರವಿ ಶಶಿ ಕುಬೇರ ಮೊದಲಾದಷ್ಟು ದಿಕ್ಪಾಲಕರ ಸಹಾಯವಾಗಿ ನಮಗೆ ತೇಜಸ್ಸು ಶೌರ್ಯ ಗಾಂಭೀರ್ಯ ಸರ್ವಾಯುಧಗಳನ್ನು ಕೊಟ್ಟಿದ್ದಾರೆ. ಶಾಬಾಷ್. ಆ ಬಂಡ ದುರ್ಗಾಸುರನ ಘೋರ ರೂಪಂ ತಾಳೆ ಬಡಿದು ನಮ್ಮ ಅಷ್ಟ ದಿಕ್ಪಾಲಕರಿಗೆ ಸುಖ ತಂದು ಕೊಡುವುದು ನಮ್ಮ ಕರ್ತವ್ಯ. ನಾರಾಯಣಿ ವೇದ ಪಾರಾಯಣಿ. ಹೇ ಅಮ್ಮ ಚಾಮುಂಡೇಶ್ವರಿಯೇ ಕೇಳು. ಆ ಏನ ಶ್ರೀದೇವಿಯೇ ಅದೇನಿರುವುದು ಹೇಳುವಂತಳಾಗು. ಈ ಲೋಕದ ವರ್ತಮಾನವೇನೆಂದರೆ ಹೇಳುತ್ತೇನೆ ಕೇಳು. ಹೇಳುವಂತಳಾಗ ತಾಯಿ. ಬ್ರಹ್ಮ ವಿಷ್ಣು ಮಹಾದೇವರು ತಮ್ಮ ಸ್ಥಾನವನ್ನು ಬಿಟ್ಟು ನನ್ನಲ್ಲಿಗೆ ಬಂದಿರುವರು. ಕೈಲಾಸದಲ್ಲಿ ಮಹಾದೇವನಿಲ್ಲ, ವೈಕುಂಠದಲ್ಲಿ ವಿಷ್ಣು ಇಲ್ಲ, ಸತ್ಯಲೋಕದಲ್ಲಿ ಬ್ರಹ್ಮನಿಲ್ಲ. ಛತ್ತೀಸ ಕೋಟಿ ದೇವತೆಗಳು ಎತ್ತ ಫಲಯಾನ ಮಾಡಿದರೂ ತಿಳಿಯಲಿಲ್ಲ. ಮೃತ್ಯಲೋಕದ ಸ್ತುತಿಯು ತಿಳಿದಂತೆ ಆಯ್ತು. ಆ ಹೇನ್ನ ಸೋದರಿಯಾದ ಚಾಮುಂಡೇಶ್ವರಿಯೇ, ಆ ಏನ ಮಹಾದೇವಿ ಹಿಂದಕ್ಕೆ ಮೈಸಾಸುರ ಸುಂಬ ನಿಶುಂಬ ಬಿಡ್ಲ ರಕ್ಕಸರು ಹೇಗೆ ಬಾಧಪಡಿಸುತ್ತಿದ್ದರೋ ಅದರಂತೆ ಈಗ ದುರ್ಗಾಸುರನೆಂಬ ದೈತ್ಯನು ಲೋಕಕಂಟಕನಾಗಿ ಮೆರೆಯುತ್ತಿದ್ದಾನೆ. ಆ ಹೇಯನ್ನ ಸೋದರಿಯಾದ ಚಾಮುಂಡೇಶ್ವರಿಯೇ, ಆ ಏನ ಆದಿಶಕ್ತಿಯೇ, ಈಗಲೇ ನೀನು ಹೋಗಿ ಆ ರಕ್ಕಸರ ದೌರ್ಜನ್ಯವನ್ನು ಅಡಗಿಸಿ ಬರುವಂತಳಾಗು ಚಂಡಿ ಚಾಮುಂಡೇಶ್ವರಿಯೇ. ಅಲಲಲ್ಲ ಏನ ತಾಯಿ ಅದು ಲೋಕಮಾತೆ ಕೇಳು. ಏಮ್ಮ ಚಾಮುಂಡೇಶ್ವರಿ, ನಿನ್ನ ಆಜ್ಞೆ ಅನುಸಾರವಾಗಿ ಅಲಲಲಲಲಲಲ ಆ ಬಂಡ ರಕ್ಕಸರ ಪಕ್ಕಿಯಲ್ಲಿ ಒಳಬಿರದ ಬಿಡವೆ ತಡ ಮಾಡಿದ ಅಪ್ಪಣೆಯನ್ನು ದಯಪಾಲಿಸ ತಾಯೇ ಪ್ರದಾಯ. ಹೇ ಅಮ್ಮ ಚಾಮುಂಡೇಶ್ವರಿ, ಆ ಏನ ಆದಿಶಕ್ತಿ ಶ್ರೀದೇವಿ, ಆ ದುರ್ಗಾಸುರನೆಂಬ ಬಂಡ ರಕ್ಕಸನು ಚತರಂಗ ಬಲ ಸಮೇತ ಹೋರಾಡಿ ನಮ್ಮ ಗುರುಗಳಾದ ಬೃಹಸ್ಪತಿರನ್ನು ಪರಿಪರಿಂದ ಕಾಡಿ ದೇವೇಂದ್ರ ಸಚಿ ರಂಬೆ ಮೇನಕೆ ಅವರನ್ನು ಜಂಜೂರ ಬೇಡಿಯನ್ನು ಜಡಿದು ಬಂದಿ ಖಾನೆಯಲ್ಲಿ ಹಾಕಿರುವರು. ಆ ಹೇಯನ್ನ ತಂಗಿ, ಆ ಏನ ಶ್ರೀದೇವಿ ಮಾಯಾ ರೂಪದಿಂದ ಆ ಬಂಡ ರಕ್ಕಸರ ಹತ್ತಿರ ಹೋಗಿ ಅವರನ್ನು ಗುಳುಂ ಗುಳುಂ ಎಂದು ನುಂಗಿ ದೇವತೆರ ಬಂಧನ ಬಿಡಿಸುವಂತಳಾಗು ಚಂಡಿ ಚಾಮುಂಡೇಶ್ವರಿ. ಆ ಏನ ಜಗನ್ಮಾತೆಯಾದ ನಮ್ಮ ಶ್ರೀದೇವಿ ಕೇಳು. ಏಮ್ಮ ಚಾಮುಂಡೇಶ್ವರಿ, ಈಗ ಸದ್ಯಕ್ಕೆ ಆ ಬಂಡ ರಕ್ಕಸರಿಗೆ ಮಾಯ ರೂಪಿನಾಗಿ ಹೋಗಿ ಅಲಲಲಲಲ ಅವರ ಪಕ್ಕೆ ಎಲಬೆಗಳನ್ನು ಎಲ್ಲ ಕರದಲ್ಲಿ ಖಡ್ಗದಿಂದ ಕಡಿದು ಅವರ ರಕ್ತವನ್ನು ಸೇರಿಸುವ ಕರ್ರನ್ನು ಡೇಗೆ ಹೊಡೆಯುತ್ತ ಆ ಏನ ಶ್ರೀದೇವಿ ಏಮ್ಮ ಚಾಮುಂಡೇಶ್ವರಿ, ಕುಡಿಯಂತ ಸಿಟ್ಟಿನಿಂದ ಅರ್ಪಿಸಿದ ಶಾಬಾಷ್. ಮಾಯಾ ರೂಪದಿಂದ ಹೋಗಿ ಬರುವೆ ತಡ ಮಾಡಿದ ಅಪ್ಪನೆಂದು ದಯಪಾಲಿಸುತ್ತಾಯೇ ಪ್ರದಾಯ. ಆ ಹೇಯನ್ನ ಸೋದರಿಯಾದ ಚಾಮುಂಡೇಶ್ವರಿ, ಆ ಏನ ಆದಿಶಕ್ತಿಯಾದ ಶ್ರೀ ಆ ಬಂಡನಾದ ದುರ್ಗಾಸುರನನ್ನು ಬೇಗನೆ ಸದಬಡಿದು ಬರುವಂತಳಾಗು ಚಂಡಿ ಚಾಮುಂಡೇಶ್ವರಿ. ಸಾರದೆ ಬೇಗನೆ ನನ್ನ ಪುತ್ರರಾದ ಅಷ್ಟದಿಕ್ಪಾಲಕರನ್ನು ಬೇಗನೆ ನನ್ನ ಪುತ್ರಾದಿಗಳನ್ನು ದೇವೇಂದ್ರ ಸಚಿ ಮೇನಕೆ ಇತ್ಯಾದಿ ಸುರರನ್ನು ಅವರ ಕಷ್ಟಗಳನ್ನು ದೂರ ಮಾಡಲು ಅಲಲಲಲಲ
ಖಡ್ಗಾಸುರನನ್ನು ಕೊಲ್ಲಲು ಹಾ ಸಿದ್ಧಳಾಗಿ ಬಂದಿರುವೆ. ಹೌದವ ಬೇಗನೆ ರಥವನ್ನು ಹೊಡಿ ಅಂತ ನಾಗರ ಈ ಸಾರಥಿಯಾಗಿ ಜಾಗೃತಿ. ಆಯ್ದವ ನಿನ್ನ